ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊದಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲಿ, ಅಲ್ಲಿಯವರೆಗೂ ಕೈ ಮುಗಿದುಕೊಂಡು ಓಡಾಡಲಿ, ನಮ್ಮಲ್ಲಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ, ಚುನಾವಣೆ ಆಗಲಿ ಮೊದಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಯತ್ನಾಳ್ ಅವರು ಇವತ್ತೊಂದಷ್ಟು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಇವರ ಅಜೆಂಡಾ ಇಷ್ಟೇ, ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದು. ಎಸ್ ನಾಗೇಂದ್ರ ಬಾಬು, ಯತ್ನಾಳ್ ಅವರ ಹೇಳಿಕೆ ಏನಿದೆ ಇವತ್ತು ನಿಜಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು ಹೈಕಮಾಂಡ್ ಅವರ ಗಮನಕ್ಕೆ ಬರಲಿ ಅಂತಲೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈಗ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ಭೇಟಿಗೆ ಅಂತಂದೇಳಿ ಒಂದಷ್ಟು ನಾಯಕರು ಹೋದರೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಇದು ಇದರ ಆಕ್ರೋಶವನ್ನು ಬಹುಶಃ ಈ ಮೂಲಕ ಮಾಧ್ಯಮಗಳ ಮೂಲಕ ಹೊರಹಾಕಿದ್ರು ಏನೋ ಗೊತ್ತಿಲ್ಲ. ಯಾಕೆಂದರೆ ಈ ಬಗ್ಗೆ ಯತ್ನಾಳ್ ಅವರ ಸ್ಪಷ್ಟನೆ ಕೊಡಬೇಕು. ಯಾಕೆಂತಂದರೆ ಯತ್ನಾಳ್ ಅವರು ಈವರೆಗೂ ಕೂಡ ಏನು ನಡ್ಡಾ ಅವ್ರನ್ನಾಗಲಿ ಅಥವಾ ಅಮಿತ್ ಶಾ ಅವ್ರನ್ನಾಗಲಿ ಭೇಟಿ ಆಗೋಕ್ಕಾಗ್ತಾ ಇಲ್ಲ. ಈ ಒಂದು ಅಸಮಾಧಾನ ಕೂಡ ಬಹುಶಃ ಯತ್ನಾಳ್ ಅವ್ರಿಗೆ ಇರಬೇಕು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಜೊತೆಗೆ ಎಲ್ಲೂ ಕೂಡ ಈ ರೆಬಲ್ಸ್ ಟೀಮ್ ಏನಿದೆ, ಈ ರೆಬಲ್ಸ್ ಟೀಮ್ನವ್ರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಭೇಟಿಗೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಬೇಜಾರ ಇರತಕ್ಕಂಥದ್ದು. ಕೇವಲ ಪ್ರತಿ ಬಾರಿನೂ ಕೂಡ ಹೈಕಮಾಂಡ್ ಭೇಟಿಗೆ ಅಂತ ಹೋಗ್ತಾರೆ. ಹೈಕಮಾಂಡ್ ಭೇಟಿಗೆ ಅಂತ ಹೋದಂಥ ಸಂದರ್ಭದಲ್ಲಿ ಕೇವಲ ಬಿ ಎಲ್ ಸಂತೋಷಿ ಅಥವಾ ಉಳಿದಂಥ ಒಂದಷ್ಟು ಸಚಿವರು, ರಾಜ್ಯದ ಸಂಸದರು, ರಾಜ್ಯದ ಹಾಲಿ ಸಚಿವರೇನಿದ್ದಾರೆ ಒಂದಿಬ್ಬರನ್ನ ಪ್ರಹ್ಲಾದ್ ಜೋಶಿ ಅವರು ಅಥವಾ ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿ ಆಗುವಂಥದ್ದು ಬರುವಂಥದ್ದು. ಆದರೆ ಎಲ್ಲಿಯೂ ಕೂಡ ಇವರು ಎಲ್ಲಿಗೆ ಹೈಕಮಾಂಡ್ ಅಂತ ಅಂದಿದ ತಕ್ಷಣ ಎಲ್ಲಿಗೆ ಮೆಸೇಜನ್ನು ರೀಚ್ ಮಾಡಬೇಕು, ಇವರ ಒಂದು ಆಕ್ಷೇಪಗಳೇನಿದೆ, ಇವರ ಅಹವಾಲುಗಳೇನಿದೆ, ಇವರ ನೋವುಗಳೇನಿದೆ, ಇವೆಲ್ಲವನ್ನ ಹೇಳೋದಕ್ಕೆ ರೆಬಲ್ಸ್ ಟ್ರಿಪ್ನ ಕೆಲ ನಾಯಕರಿಗೆ ಆಲ್ರೆಡಿ ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಆಲ್ರೆಡಿ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿ ಕುಮಾರ್ ಬಂಗಾರಪ್ಪ ಅವರು ದೂರನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಅವರು ಯಾವತ್ತು ಹೋಗ್ತಾರೆ ದೆಹಲಿಗೆ? ಅವ್ರಿಗೇನಾದರೂ ಕಾಲಾವಕಾಶವನ್ನ ಕೊಟ್ಟಿದ್ದಾರಾ ವರಿಷ್ಠರು ಭೇಟಿ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಯತ್ನಾಳ್ ಮತ್ತು ಹರಿಹರ ಶಾಸಕರಂತ ಬಿ.ಪಿ. ಹರೀಶ್ ಹಾಗೆ ದಾವಣಗೆರೆ ಮಾಜಿ ಸಂಸದ ಜಿ.ಎಂ. ಸಿದ್ದೇಶ್ವರ್ ಅವರು ಈ ಮೂವರು ಕೂಡ ಇವತ್ತು ಸಂಜೆ 4:30-5 ಗಂಟೆ ಸುಮಾರಿಗೆ ದೆಹಲಿಗೆ ತೆರಳತಕ್ಕಂಥದ್ದು ಬೆಂಗಳೂರಿಂದ. ಸೊ ಹೀಗಾಗಿ ಇನ್ನು ಇವತ್ತು ಅವರು ಹೋಗಿ ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಟೀಮ್ ಏನಿದೆ ಅವರ ಟೀಮ್ಗೆ ಜಾಯಿನ್ ಆಗುವಂಥದ್ದು. ಆದರೆ ಈ ಬಾರಿ ಅರವಿಂದ್ ಲಿಂಬಾವಳಿ ಅವರು ಹೈಕಮಾಂಡನ್ನು ಭೇಟಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯತ್ನಾಳ್ ಮತ್ತು ಜಿ.ಎಂ. ಸಿದ್ದೇಶ್ವರ್ ಹಾಗೆ ಬಿ.ಪಿ. ಹರೀಶ್ ಅವರು ಇವತ್ತು ಹೋಗಿ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ನಮಗಿರುವಂಥ ಮಾಹಿತಿ ಇವತ್ತು ಸಂಜೆ ಮತ್ತೆ ರಾಜ್ಯದ ಕೆಲ ಸಂಸದರು ಮತ್ತೆ ಒಂದು ಅಷ್ಟು ಆಪ್ತ ಸಂಸದರು ಏನಿದ್ರೆ ಅವ್ರ ಜೊತೆ ಒಂದಷ್ಟು ಮೀಟಿಂಗನ್ನು ಮಾಡುವಂಥ ಸಾಧ್ಯತೆಗಳಿದೆ. ಆ ಮೀಟಿಂಗ್ನಲ್ಲಿ ಒಂದಷ್ಟು ರಾಜ್ಯಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂಥದ್ದು. ಅಂದರೆ ಸಮುದಾಯವಾರು ಯಾರಿಗೆಲ್ಲ ಕೊಡಬೇಕು, ಸಮುದಾಯವಾರು ಒಂದು ವೇಳೆ ಲಿಂಗಾಯತ ಸಮುದಾಯದಿಂದನೇ ಆದರೆ ವಿಜೇಂದ್ರ ಅಲ್ಲದೆ ಹೋದರೆ ಯಾರು ಅಂತಕ್ಕಂಥದ್ದು, ಉದಾಹರಣೆ ಯತ್ನಾಳ್ ಇರ್ಬೋದು ಅಥವಾ ಬೊಮ್ಮಾಯಿ ಇರ್ಬೋದು, ಅರವಿಂದ್ ಬೆಲ್ಲದು, ಈ ರೀತಿಯಾದಂಥ ಒಂದು ಲಿಸ್ಟು. ಇನ್ನು ಓಬಿಸಿಗೆ ಈಗ ಈ ರೆಬಲ್ಸ್ ಟೀಮ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕಾ ಅಥವಾ ಕುಟುಂಬ ರಾಜಕಾರಣವನ್ನ ಬಿಜೆಪಿ ಪಾಳದಲ್ಲಿ ಸ್ಟಾಪ್ ಮಾಡಬೇಕಾ? ಮೇನ್ ಅಜೆಂಡಾ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಎಸ್, ಕುಟುಂಬ ರಾಜಕಾರಣ ಅಂದರೆ ಯಡಿಯೂರಪ್ಪನವರ ಕುಟುಂಬದಿಂದ ಈ ಒಂದು ರಾಜ್ಯ ಬಿಜೆಪಿಯನ್ನು ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ವಿಜೇಂದ್ರ ಅವರು ನೇರವಾಗಿ ಎದುರಾಳಿ ಆಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಹೌದು. ಸೊ ಹೀಗಾಗಿ ಅವರಿಗೆ ಒಟ್ಟಾರೆಯಾಗಿ ವಿಜೇಂದ್ರವನ್ನು ಬದಲಾವಣೆ ಆಗಬೇಕು. ವಿಜೇಂದ್ರ ಬದಲಾವಣೆ ಆದರೆ ಸಹಜವಾಗಿ ಯಡಿಯೂರಪ್ಪ ಅವರ ಕೈಯಿಂದ ಒಂದಷ್ಟು ಅಂದರೆ ರಾಜ್ಯ ಬಿಜೆಪಿ ಮುಕ್ತವಾಗುತ್ತೆ ಅಂತಕ್ಕಂಥ. ಯಾಕೆಂತಂದ್ರೆ ಈಗಾಗಲೇ ವ್ಯವಸಾಯ ರಾಜಕಾರಣದಿಂದಾಗಿ ಅವರು ರಾಜಕೀಯ ನಿವೃತ್ತಿನ ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ವಿಜೇಂದ್ರ ಅವರಿಗೆ ತಪ್ಪಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು. ಸಹಜವಾಗಿ ಮತ್ತೊಬ್ಬರಿಗೆ ಅಥವಾ ನಮಗೆ ಅಥವಾ ಮತ್ತೊಬ್ಬರಿಗೆ ಯಾರಿಗಾರು ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಯತ್ನಾಳ್ ಅವರ ಒಂದು ಬಲವಾದಂಥ ವಾದ. ಒಟ್ಟಾರೆಯಾಗಿ ಹೈಕಮಾಂಡ್ ನಾಯಕರು ಇವರು ಯತ್ನಾಳ್ ಅವರ ಅಂದರೆ ಯತ್ನಾಳ್ ರೆಬಲ್ಸ್ ಟೀಮ್ ಏನಿದೆ ಅವರ ವಾದಕ್ಕೆ, ಅವರ ಒಂದು ಮಾತಿಗೆ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಒಂದು ವಾರಗಳಂತೂ ಬೇಕೇ ಬೇಕು ಈ ಎಲ್ಲ ಬಣಬಣದಾಟಕ್ಕೆ ಬ್ರೇಕ್ ಬೀಳೋದಕ್ಕೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಸುರೇಶ್. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಮೊದಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಗಲಿ, ಅಲ್ಲಿಯವರೆಗೂ ಕೈ ಮುಗಿದುಕೊಂಡು ಓಡಾಡಲಿ, ನಮ್ಮಲ್ಲಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಅನ್ನ ಹಾಕ್ತೀವಿ, ಚುನಾವಣೆ ಆಗಲಿ ಮೊದಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂತೇಳಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಯತ್ನಾಳ್ ಅವರು ಇವತ್ತೊಂದಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ.
ಇವರ ಅಜೆಂಡಾ ಅಷ್ಟೇ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದು. ನಾಗೇಂದ್ರ ಬಾಬು, ಯತ್ನಾಳ್ ಅವರ ಹೇಳಿಕೆ ಏನಿದೆ ಇವತ್ತು ನಿಜಕ್ಕೂ ಕೂಡ ಒಂದು ಸ್ಪಷ್ಟವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಾವು ಹೈಕಮಾಂಡ್ ಅವರ ಗಮನಕ್ಕೆ ಬರಲಿ ಅಂತಲೇ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈಗ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ಭೇಟಿಗೆ ಅಂತಂದೇಳಿ ಒಂದಷ್ಟು ನಾಯಕರು ಹೋದರೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ. ಇದು ಒಂದು ಇದರ ಆಕ್ರೋಶವನ್ನು ಬಹುಶಃ ಈ ಮೂಲಕ ಮಾಧ್ಯಮಗಳ ಮೂಲಕ ಹೊರಹಾಕಿದ್ರು ಏನೋ ಗೊತ್ತಿಲ್ಲ. ಯಾಕೆಂದರೆ ಈ ಬಗ್ಗೆ ಯತ್ನಾಳ್ ಅವರು ಸ್ಪಷ್ಟನೆ ಕೊಡಬೇಕು. ಯಾಕೆಂತಂದರೆ ಯತ್ನಾಳ್ ಅವರು ಈವರೆಗೂ ಕೂಡ ಏನು ನಡ್ಡಾ ಅವ್ರನ್ನಾಗಲಿ ಅಥವಾ ಅಮಿತ್ ಶಾ ಅವ್ರನ್ನಾಗಲಿ ಭೇಟಿ ಆಗೋಕ್ಕಾಗ್ತಾ ಇಲ್ಲ. ಈ ಒಂದು ಅಸಮಾಧಾನ ಕೂಡ ಬಹುಶಃ ಯತ್ನಾಳ್ ಅವ್ರಿಗೆ ಇರಬೇಕು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ. ಜೊತೆಗೆ ಎಲ್ಲೂ ಕೂಡ ಈ ರೆಬಲ್ಸ್ ಟೀಮ್ ಏನಿದೆ, ಈ ರೆಬಲ್ಸ್ ಟೀಮ್ನವ್ರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಭೇಟಿಗೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಬೇಜಾರ ಇರತಕ್ಕಂಥದ್ದು. ಕೇವಲ ಪ್ರತಿ ಬಾರಿನೂ ಕೂಡ ಹೈಕಮಾಂಡ್ ಭೇಟಿಗೆ ಅಂತ ಹೋಗ್ತಾರೆ. ಹೈಕಮಾಂಡ್ ಭೇಟಿಗೆ ಅಂತ ಹೋದಂಥ ಸಂದರ್ಭದಲ್ಲಿ ಕೇವಲ ಬಿ ಎಲ್ ಸಂತೋಷಿ ಅಥವಾ ಉಳಿದಂಥ ಒಂದಷ್ಟು ಸಚಿವರು, ರಾಜ್ಯದ ಸಂಸದರು, ರಾಜ್ಯದ ಏನು ಹಾಲಿ ಸಚಿವರೇನಿದ್ದಾರೆ ಒಂದಿಬ್ಬರನ್ನ ಪ್ರಹ್ಲಾದ್ ಜೋಶಿ ಅವರು ಅಥವಾ ಶೋಭಾ ಕರಂದ್ಲಾಜೆ ಅವರನ್ನ ಭೇಟಿ ಆಗುವಂಥದ್ದು ಬರುವಂಥದ್ದು. ಆದರೆ ಎಲ್ಲಿಯೂ ಕೂಡ ಇವರು ಎಲ್ಲಿಗೆ ಹೈಕಮಾಂಡ್ ಅಂತ ಅಂದಿದ ತಕ್ಷಣ ಎಲ್ಲಿಗೆ ಮೆಸೇಜನ್ನು ರೀಚ್ ಮಾಡಬೇಕು, ಇವರ ಒಂದು ಆಕ್ಷೇಪಗಳೇನಿದೆ, ಇವರ ಅಹವಾಲುಗಳೇನಿದೆ, ಇವ್ರ ನೋವುಗಳೇನಿದೆ, ಇವೆಲ್ಲವನ್ನ ಹೇಳೋದಕ್ಕೆ ಒಂದು ಕಡೆ ಇವತ್ತು ರೆಬಲ್ಸ್ ಟ್ರಿಪ್ನ ಕೆಲ ನಾಯಕರಿಗೆ ಆಲ್ರೆಡಿ ದೆಹಲಿಯಲ್ಲಿ ಬಿಟ್ಟಿದ್ದಾರೆ. ಆಲ್ರೆಡಿ ಸಂತೋಷ್ ಜಿ ಅವರನ್ನ ಭೇಟಿ ಮಾಡಿ ಕುಮಾರ್ ಬಂಗಾರಪ್ಪ ಅವರು ದೂರನ್ನ ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಯತ್ನಾಳ್ ಅವರು ಯಾವತ್ತು ಹೋಗ್ತಾರೆ ದೆಹಲಿಗೆ? ಅವ್ರಿಗೇನಾದರೂ ಕಾಲಾವಕಾಶವನ್ನ ಕೊಟ್ಟಿದ್ದಾರಾ ವರಿಷ್ಠರು ಭೇಟಿ ಮಾಡೋದಕ್ಕೆ? ನಾಗೇಂದ್ರ ಬಾಬು, ಯತ್ನಾಳ್ ಮತ್ತು ಹರಿಹರ ಶಾಸಕರಂತ ಬಿ.ಪಿ. ಹರೀಶ್ ಹಾಗೆ ದಾವಣಗೆರೆ ಮಾಜಿ ಸಂಸದ G.M. ಸಿದ್ದೇಶ್ವರ್ ಅವರು ಈ ಮೂವರು ಕೂಡ ಇವತ್ತು ಸಂಜೆ 4:30-5 ಗಂಟೆ ಸುಮಾರಿಗೆ ದೆಹಲಿಗೆ ತೆರಳತಕ್ಕಂಥದ್ದು ಬೆಂಗಳೂರಿನಿಂದ. ಸೊ ಹೀಗಾಗಿ ಇನ್ನು ಇವತ್ತು ಅವರು ಹೋಗಿ ಏನು ರಮೇಶ್ ಜಾರಕಿಹೊಳಿ ಮತ್ತು ಕುಮಾರ್ ಬಂಗಾರಪ್ಪ ಟೀಮ್ ಏನಿದೆ ಅವರ ಟೀಮ್ಗೆ ಜಾಯಿನ್ ಆಗುವಂಥದ್ದು. ಆದರೆ ಈ ಬಾರಿ ಅರವಿಂದ್ ಲಿಂಬಾವಳಿ ಅವರು ಹೈಕಮಾಂಡನ್ನು ಭೇಟಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಯತ್ನಾಳ್ ಮತ್ತು G.M. ಸಿದ್ದೇಶ್ವರ್ ಹಾಗೆ ಬಿ.ಪಿ. ಹರೀಶ್ ಅವರು ಇವತ್ತು ಹೋಗಿ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ನಮಗಿರುವಂಥ ಮಾಹಿತಿ ಇವತ್ತು ಸಂಜೆ ಮತ್ತೆ ರಾಜ್ಯದ ಕೆಲ ಸಂಸದರು ಮತ್ತೆ ಏನು ಒಂದು ಅಷ್ಟು ಆಪ್ತ ಸಂಸದರು ಏನಿದ್ರೆ ಅವ್ರ ಜೊತೆ ಒಂದಷ್ಟು ಮೀಟಿಂಗನ್ನು ಮಾಡುವಂಥ ಸಾಧ್ಯತೆಗಳಿದೆ. ಆ ಮೀಟಿಂಗ್ನಲ್ಲಿ ಒಂದಷ್ಟು ರಾಜ್ಯಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಮಾಡುವಂಥದ್ದು. ಅಂದರೆ ಸಮುದಾಯವಾರು ಯಾರಿಗೆಲ್ಲ ಕೊಡಬೇಕು, ಸಮುದಾಯವಾರು ಒಂದು ವೇಳೆ ಲಿಂಗಾಯತ ಸಮುದಾಯದಿಂದನೇ ಆದರೆ ವಿಜೇಂದ್ರ ಅಲ್ಲದೆ ಹೋದರೆ ಯಾರು ಅಂತಕ್ಕಂಥದ್ದು, ಉದಾಹರಣೆ ಯತ್ನಾಳ್ ಇರ್ಬೋದು ಅಥವಾ ಬೊಮ್ಮಾಯಿ ಇರ್ಬೋದು, ಅರವಿಂದ್ ಬೆಲ್ಲದು, ಈ ರೀತಿಯಾದಂಥ ಒಂದು ಲಿಸ್ಟು. ಇನ್ನು OBCಗೆ ಈಗ ಈ ರೆಬಲ್ಸ್ ಟೀಮ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕಾ ಅಥವಾ ಕುಟುಂಬ ರಾಜಕಾರಣವನ್ನ ಬಿಜೆಪಿ ಪಾಳದಲ್ಲಿ ಸ್ಟಾಪ್ ಮಾಡಬೇಕಾ? ಮೇನ್ ಅಜೆಂಡಾ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಎಸ್, ಕುಟುಂಬ ರಾಜಕಾರಣ ಅಂದರೆ ಯಡಿಯೂರಪ್ಪನವರ ಕುಟುಂಬದಿಂದ ಈ ಒಂದು ರಾಜ್ಯ ಬಿಜೆಪಿಯನ್ನು ಮುಕ್ತಗೊಳಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಆದರೆ ವಿಜೇಂದ್ರ ಅವರು ನೇರವಾಗಿ ಎದುರಾಳಿ ಆಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಹೌದು. ಸೊ ಹೀಗಾಗಿ ಅವರಿಗೆ ಒಟ್ಟಾರೆಯಾಗಿ ವಿಜೇಂದ್ರವನ್ನು ಬದಲಾವಣೆ ಆಗಬೇಕು. ವಿಜೇಂದ್ರ ಬದಲಾವಣೆ ಆದರೆ ಸಹಜವಾಗಿ ಯಡಿಯೂರಪ್ಪ ಅವರ ಕೈಯಿಂದ ಒಂದಷ್ಟು ಅಂದರೆ ರಾಜ್ಯ ಬಿಜೆಪಿ ಮುಕ್ತವಾಗುತ್ತೆ ಅಂತಕ್ಕಂಥ. ಯಾಕೆಂತಂದ್ರೆ ಈಗಾಗಲೇ ವ್ಯವಸಾಯ ರಾಜಕಾರಣದಿಂದಾಗಿ ಅವರು ರಾಜಕೀಯ ನಿವೃತ್ತಿನ ಹೊಂದಿರತಕ್ಕಂಥದ್ದು. ಸೊ ಹೀಗಾಗಿ ವಿಜೇಂದ್ರ ಅವರಿಗೆ ತಪ್ಪಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು. ಸಹಜವಾಗಿ ಮತ್ತೊಬ್ಬರಿಗೆ ಅಥವಾ ನಮಗೆ ಅಥವಾ ಮತ್ತೊಬ್ಬರಿಗೆ ಯಾರಿಗಾರು ಸಿಗುತ್ತೆ ಅಂತಕ್ಕಂಥದ್ದು ಕೂಡ ಯತ್ನಾಳ್ ಅವರ ಒಂದು ಬಲವಾದಂಥ ವಾದ. ಒಟ್ಟಾರೆಗೆ ಹೈಕಮಾಂಡ್ ನಾಯಕರು ಇವರು ಯತ್ನಾಳ್ ಅವರ ಅಂದರೆ ಯತ್ನಾಳ್ ರೆಬಲ್ಸ್ ಟೀಮ್ ಏನಿದೆ ಅವರ ವಾದಕ್ಕೆ, ಅವರ ಒಂದು ಮಾತಿಗೆ ಎಷ್ಟರ ಮಟ್ಟಿಗೆ ಮನ್ನಣೆಯನ್ನು ನೀಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ಟಾರೆಗೆ ಒಂದು ವಾರಗಳಂತೂ ಬೇಕೇ ಬೇಕು ಈ ಎಲ್ಲ ಬಣಬಣದಾಟಕ್ಕೆ ಬ್ರೇಕ್ ಬೀಳೋದಕ್ಕೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸುರೇಶ್.